ಮರಣದ ಭಯವಿಲ್ಲ, ಹರಿಪದವ ನೆನೆವಂಗೆ ಮರಣದ ಭಯವಿಲ್ಲ. ಬರಿಯ ಮಾತೇ ಅಲ್ಲ ಅಕುತೋ ಭಯನೆಂದು ವರದ ಹಯವದನನ ಪದ ಪದುಮವ ನಂಬು. ಅಯ್ಯೋ ಏನಪ್ಪ, ಭಗವಂತನ ನಾಮಸ್ಮರಣೆ ಮಾಡಿದರೆ ಅವನಿಗೆ ಯಾವುದರ ಭಯವೂ ಇಲ್ಲ. ನಮಗೆಲ್ಲ ಸಾಕ್ಷಿ ಬೇಕಲ್ಲ, ನಮಗೆಲ್ಲ ಸಾಕ್ಷಿ ಮುಖ್ಯ. ಯಾರು ಭಗವಂತನ ನಾಮಸ್ಮರಣೆ ಮಾಡಿ ಯಾರು ಉದ್ಧಾರ ಆಗಿದ್ದಾರೆ, ಯಾರು ತಮ್ಮ ಭಯವನ್ನು ಕಳ್ಕೊಂಡಿದ್ದಾರೆ, ಯಾರು ತಮ್ಮ ದುರಿತಗಳನ್ನೆಲ್ಲ ಪರಿಹರಿಸಿಕೊಂಡಿದ್ದಾರೆ ಅಂತ ನಾವು ಕೇಳ್ಬೋದು. ಅದಕ್ಕೆ ವಾದಿರಾಜ ಸ್ವಾಮಿಗಳು ಅವರೇ ಹೇಳಿಬಿಡ್ತಾರೆ, ದೃಷ್ಟಾಂತ ಕೊಡ್ತಾರೆ. ಲೋಕದಲ್ಲಿ ಕಣ್ಣಾರೆ ನೋಡಿದ್ದವರಿದ್ದಾರೆ. ಹೇಳ್ತಾರೆ, ಕರಿಯ ಕಾಯ್ದವನ ಪಾದವ ನಂಬು. ಯಾವ ಗಜೇಂದ್ರ, ಅಯ್ಯೋ ಅವನ ಅವಸ್ಥೆ ಎಲ್ಲ ಹೋಗಿದ್ದ, ಹೆಂಡತಿ ಮಕ್ಕಳನ್ನೆಲ್ಲ ಒಟ್ಟು ಕರ್ಕೊಂಡು ಹೋಗಿದ್ದ. ಮದಗಜವೆಲ್ಲ ಕೂಡಿದರೇನು ಅದರ ಸಮಯಕ್ಕೆ ಒದಗಲಿಲ್ಲ. ಮದನನಯ್ಯ ಮಧುಸೂದನ ಎನ್ನಲು ಮುದದಿಂದಲಿ ಬಂದೊದಗಿದೆ ಕೃಷ್ಣ, ನೀನೇ ಅನಾಥ ಬಂದು. ಸಾವಿರಾರು ವರ್ಷ ಇದ್ದ ಕಾಡಿನಲ್ಲಿ, ಸರೋವರದಲ್ಲಿ, ದಟ್ಟವಾದ ಕಾಡು, ವಿಶಾಲವಾದ ಸರೋವರ. ಮೊಸಳೆ ಬಂದು ಕಾಲು ಹಿಡಿದಿದೆ. ಹೆಂಡತಿ ಮಕ್ಕಳು ಪರಿವಾರದವರೆಲ್ಲ ಹೋಗಿಬಿಟ್ಟಿದ್ದಾರೆ. ನೀರು ಇಲ್ಲ, ಹಸಿವು ಬಾಯಾರಿಕೆಯಿಂದ ಕೂಡಿದ್ದಾನೆ. ಒಂದು ದಿವಸ ಒಂದು ಏಕಾದಶಿ ಮಾಡಲಿಕ್ಕೆ ಬಾಯಿ ಬಡ್ಕೊಳ್ತೇವೆ. ಇನ್ನು ಇದೆಲ್ಲ 1 ತಿಂಗಳಲ್ಲ, 1 ವರ್ಷ ಅಲ್ಲ, 1000 ವರ್ಷ ಕಾಲ ನೋಡಿ. ಪಾಪ ಕೊನೆಗೆ ಪುಣ್ಯ ಪ್ರಭಾವದಿಂದ, ಇಲ್ಲಪ್ಪ ಆಪದ್ಬಾಂಧವ ಅನಾಥ ರಕ್ಷಕ ಭಗವಂತನಾಗಿದ್ದಾನೆ, ಇನ್ನಾರು ನಮ್ಮನ್ನ ಕಾಪಾಡುವವರಿಲ್ಲ, ಈ ದುರಿತದಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡಬೇಕಾದರೆ ಆ ಭಗವಂತ ಒಬ್ಬನೇ ಸಮರ್ಥ, ಅವನನ್ನೇ ನಾನು ಮೊರೆ ಹೊಂದುತ್ತೇನೆ ಅಂತ ಅವನನ್ನ ಕೂಗಿ ಕರೆದ. ಭಗವಂತ ಓಡೋಡಿ ಬಂದ, ಕಷ್ಟವನ್ನ ಪರಿಹರಿಸಿದ. ಅದನ್ನೇ ಹೇಳ್ತಾರೆ, ಕರಿಯ ಕಾಯ್ದವನ ಪಾದವ ನಂಬು. ಯಾರು ಕರಿಯನ್ನ ಕಾಯ್ದ ಅವನ ಪಾದವನ್ನ ನಂಬಪ್ಪ, ಅವನೇ ದೊಡ್ಡ ಒಂದು ದೃಷ್ಟಾಂತ. ಇನ್ನು ಉರಿಯ ನುಂಗಿದವನ ಪಾದವ ನಂಬು. ಪುರಹರಗಾದನ್ನ ಪಾದವ ನಂಬು. ಸಿರಿಹಯವದನನೆ ಭಕ್ತರ ಭಯ ಸಂಮರಣನೆಂಬುದಕ್ಕಿನ್ನು ಸಂಶಯವಿಲ್ಲ. ಆ ಗೋಪಾಲಕರಿಗೆ ಬಂದ ಕಷ್ಟ, ದ್ರೌಪದಿಗೆ ಬಂದೊದಗಿದಂತಹ ಕಷ್ಟ, ಇನ್ನು ಪ್ರಹ್ಲಾದನಿಗೆ ಬಂದಂತಹದ್ದು, ಇನ್ನು ತ್ರಿಪುರಾಸುರ ಸಂಹಾರನಾದವನು ಯಾರು ರುದ್ರದೇವರಿಗೆ ಬಂದಂತಹ ಕಷ್ಟ, ಇದನ್ನೆಲ್ಲ ಪರಿಹರಿಸಿದವನು ಯಾರಪ್ಪ? ಆ ಭಗವಂತ. ಆದ್ದರಿಂದ ಆ ಭಗವಂತನನ್ನ ನೀನು ಮೊರೆ ಹೊಂದು, ಭಕ್ತಿಯಿಂದ ಮೊರೆ ಹೊಂದು, ಅವನು ನಿನ್ನನ್ನ ರಕ್ಷಣೆ ಮಾಡಿಯೇ ಮಾಡ್ತಾನೆ. ಆದ್ದರಿಂದ ಈ ಪ್ರಕಾರವಾಗಿ ವೇದವ್ಯಾಸ ದೇವರು ಆ ಭಗವಂತನ ಆ ಸ್ಮರಣೆಯ ಒಂದು ಮಹಿಮೆಯನ್ನ, ಅದಕ್ಕಿರತಕ್ಕಂತಹ ಶಕ್ತಿಯನ್ನ ನಿರೂಪಣೆ ಮಾಡಿ ಹೇಳ್ತಾರೆ. ಇನ್ನು ಆದ್ದರಿಂದ ನಾವೆಲ್ಲ ತಿಳ್ಕೋಬೇಕು, ಹೃದಯದಲ್ಲಿ ಭಗವಂತನ ರೂಪವನ್ನ ನಾವು ಸದಾ ಚಿಂತನೆ ಮಾಡಬೇಕು. ಇನ್ನು ಬಾಯಲ್ಲಿ ಭಗವಂತನ ಮಧುರ ನಾಮವನ್ನ ಹೇಳಬೇಕು. ಇನ್ನು ಹೊಟ್ಟೆಯಲ್ಲಿ ಭಗವಂತನ ದಿವ್ಯವಾದಂತಹ ಆ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು. ಇನ್ನು ಮಸ್ತಕದಲ್ಲಿ ಅವನ ನಿರ್ಮಾಲ್ಯವನ್ನ, ಪಾದೋದಕವನ್ನ ನಾವು ಧರಿಸಿದರೆ ಆಗ ಅವನಿಗೆ ಜೀವನದಲ್ಲಿ, ನಮಗೆ ಜೀವನದಲ್ಲಿ ಪತನವೇ ಇಲ್ಲ. ನಾವು ದಿನದಿಂದ ದಿನಕ್ಕೆ ನಮಗೆ ಒಳ್ಳೆಯದಾಗ್ತದೆ, ಎಲ್ಲ ಮಂಗಳವಾಗ್ತದೆ, ಅನಿಷ್ಟಗಳೆಲ್ಲ ನಿವೃತ್ತಿಯಾಗ್ತದೆ, ಇಷ್ಟಾರ್ಥಗಳು ಕೈಗೂಡುತ್ತವೆ. ಅವನು ನಾವು ಈ ರೀತಿ ಇದ್ದಲ್ಲಿ ನಿರಂತರ ಉನ್ನತಿಯನ್ನ ಪಡೆಯುತ್ತೇವೆ. ಇನ್ನು ನಾವು ಎಷ್ಟಾದರೂ ಮನುಷ್ಯರು, ಏನೋ ಒಂದು ಆಸೆ ಇದ್ದೇ ಇರ್ತದೆ ನೋಡಿ. ಎಷ್ಟೇ ಇರಲಿ ವಿಷಯ ಭೋಗದ ಆಸೆ ಇದ್ದೇ ಇರ್ತದೆ. ತಿನ್ನಬೇಕು ಅಂತ ಕಾಣ್ತದೆ, ನೋಡಬೇಕು ಅಂತ ಕಾಣ್ತದೆ ಅಲ್ವಾ, ಸ್ವಾಭಾವಿಕ. ಇದೆಲ್ಲ ಸಾತ್ವಿಕ ರೀತಿಯಲ್ಲಿ ನಾವು ಮಾಡಬೇಕು. ಅದಕ್ಕೆ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ನೋಡಪ್ಪ ಭಗವಂತನನ್ನ ಆರಾಧನೆ ಮಾಡು, ಎಷ್ಟು ಬೇಕಾದರೂ ವೈಭವದಿಂದ ಅವನನ್ನ ಪೂಜಿಸು. ನಿನಗೇನು ತಿನ್ನಬೇಕು ಅಂತ ಕಾಣ್ತದೆ ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡು.
ಆಮೇಲೆ ಅದನ್ನು ಬ್ರಾಹ್ಮಣರಿಗೆ ಕೊಡು, ಸ್ವಲ್ಪ ಬ್ರಾಹ್ಮಣರಿಗೆ ಅವರನ್ನ ಸಂತೋಷಪಡಿಸು. ಮಾಡಿದಂತಹ ಪದಾರ್ಥಗಳನ್ನು ಬ್ರಾಹ್ಮಣರಿಗೆ ಕೊಟ್ಟು ಅವರನ್ನು ಸಂತೋಷಪಡಿಸು. ಗೋಗ್ರಾಸವನ್ನು ಕೊಡು, ಇನ್ನು ಬಂಧು ಬಳಗದವರಿಗಿಟ್ಟು ಕೊಟ್ಟು ನೀನು ಅದನ್ನು ಸ್ವೀಕಾರ ಮಾಡು. ಆಗ ಆ ವಸ್ತು, ಆ ತಿನ್ನತಕ್ಕಂತಹ ಪದಾರ್ಥ ಅದು ಶುದ್ಧವಾಗಿ ಬಿಡ್ತದೆ. ಅದರಿಂದ ದೇಹ ಶುದ್ಧಿಯೂ ಆಗ್ತದೆ, ಭಗವದ್ ಅನುಗ್ರಹವೂ ನಿನಗಾಗ್ತದೆ. ಈ ರೀತಿ ಕರ್ಮ ಮಾಡುವಾಗ ಪ್ರತಿಯೊಂದರಲ್ಲೂ ಕೂಡ ನೀನು ಭಗವಂತನ ಚಿಂತನೆಯನ್ನ ಮಾಡು. ಕರ್ಮಾದೌ ಕರ್ಮ ಮಧ್ಯೆ ತದುಪರಿಚ ಹರಿಂ ಪ್ರೇರಕಂ ಸಂಸ್ಮರಂತಹ ತಸ್ಮಿನ್ ತಾನ್ ಅರ್ಪಯಂತಹ ಶ್ರುತಿಪಥ ವಿಪರೀತ ಕ್ರಿಯಾ ವರ್ಜಯಂತಹ ಕುರಿಯು ಕರ್ಮಾಣಿ ತೇಷಾಂ ವಿತರತಿ ಸಕಲ ಅಭೀಷ್ಟಂ ಇಷ್ಟೋ ಮುಕುಂದ. ಆಗ ಸಕಲ ಅಭೀಷ್ಟಗಳನ್ನು ಭಗವಂತ ದಯಪಾಲಿಸ್ತಾನೆ. ಆರಾಧನ ನೀರಾಜನವೆತ್ತಿ ನಮ್ಮ ನಾರಾಯಣಗೆ ನಾನಾ ವಿಧವಾದ ಬೂರಿ ನೈವೇದ್ಯಗಳಿಟ್ಟು ಪೂಜಿಸಿ ಅವನ ಆರೋಗಣೆಯ ಶೇಷ ಭುಂಜಿಸಿ ಸುಖಿಸು ನೀ. ಶ್ರೀರಮಣ ಹಯವದನ ಚರಿತೆಯ ಓರಂತೆ ತುತಿಸಿ ಹಿಗ್ಗುತ್ತಲಿರು ಮನದಲ್ಲಿ ತಾರತಮ್ಯವರಿತು ಸಾರು ಸುರರ. ಪರಮ ವೈಷ್ಣವ ಗುರುಗಳ ಪಾದಕ್ಕೆ ಎರಗು ನೀ ಪುರಾಣ ಶಾಸ್ತ್ರಂಗಳ ನಿರುತ ಕೇಳುತ್ತಲಿರು. ಹರಿಪರದೇವತೆ ಎಂಬಂತ ಜ್ಞಾನ ವಿಸ್ತರಿಸುತ್ತ ದರೆಯಳು ಚರಿಸುತ್ತಲಿರು ಜೀವ. ಪರಮ ಕರುಣಿ ಸಿರಿ ಹಯವದನನ ಈ ಪರಿಯಲಿ ಸ್ಮರಿಸಲು ಪೊರೆವ ಸಂದೇಹವಿಲ್ಲ. ಸಾಕು ಸಾಕು ಸಂಸಾರ ಸಂಕಟಗಳನ್ನೆಲ್ಲ ನೂಕು ನೂಕು ಹಯವದನನ ಒಲುಮೆಯಿಂದ ಎಂಬುದಾಗಿ ಈ ರೀತಿ ಭಗವಂತನ ಸೇವೆ ಎಷ್ಟು ಮುಖ್ಯ ಎಂಬುದನ್ನು ವಾದಿರಾಜಸ್ವಾಮಿಗಳು ತಿಳಿಸಿಕೊಡ್ತಾರೆ. ಇನ್ನು ನಾವೇ ಸ್ವಲ್ಪ ಆಲೋಚನೆ ಮಾಡೋಣ. ಭಗವಂತ ನಮಗೆ ಒಳ್ಳೆಯ ಈ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ. ನಾವು ನಮಗಾಗಿ ಏನು ಮಾಡಿಕೊಂಡಿದ್ದೇವೆ ಅಂತ ಸ್ವಲ್ಪ ಚಿಂತನೆ ಮಾಡೋಣ. ನೋಡಿ, ಯಾರಾದರೂ ಕೇಳಿದರೆ ನೀವು ನಿಮಗೇನು ಮಾಡಿಕೊಂಡಿದ್ದೀರಿ ಕೇಳಿದರೆ ನಾವು ಮೊದಲು ಏನು ಹೇಳ್ತೇವೆ ಹೇಳಿ? ಹೇಳ್ತೇವೆ ನಾವು ಒಂದು ಸ್ವಲ್ಪ ನೋಡಿ ಎಷ್ಟು ಅಂತ ನಾವು ಹೇಳ್ಬೋದು. ಬೇಕಾದಷ್ಟು ನಾವು ಹಣ ಗಳಿಸಿಕೊಂಡಿದ್ದೇನೆ, ಬೇಕಾದಷ್ಟು ನಾವು ಹಣ ಗಳಿಸಿರಬಹುದು. ಇನ್ನು ಬ್ಯಾಂಕಿನಲ್ಲಿ ಸಾಕಷ್ಟು ಹಣವನ್ನು ಇಟ್ಟಿರಬಹುದು. ಇನ್ನು ನಮ್ಮ ಮಕ್ಕಳಿಗೆಲ್ಲ ಆಸ್ತಿ ಪಾಸ್ತಿ ಮಾಡಿರಬಹುದು. ಮಡದಿಗೆ ನಮ್ಮ ಹೆಂಡತಿಗೆ ಮೈ ಭಾರವಾಗುವಷ್ಟು ಬಂಗಾರ ಚಿನ್ನ ಹೇರಿರಬಹುದು. ನಮ್ಮ ಕುಟುಂಬ ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ಭವ್ಯ ಬಂಗಲೆಯನ್ನು ಕಟ್ಟಿ ಅಲ್ಲಿ ವಾಸಿಸ್ತಾ ಇರಬಹುದು ನಾವು, ಅಲ್ವಾ? ಆದರೆ ಇಷ್ಟೆಲ್ಲ ನಾವು ನಮಗಾಗಿ ಮಾಡಿಕೊಂಡಿದ್ದೇವೆ, ಏನು ಪ್ರಯೋಜನ ಅಂತ ಹೇಳ್ತಾರೆ. ಇವತ್ತಲ್ಲ ನಾಳೆ ಜಾತಸ್ಯ ಧ್ರುವಂ ಮೃತ್ಯು, ಅನಿವಾರ್ಯವಾದಂತಹ ಮರಣ ಬಂದೇ ಬರ್ತದೆ. ಇದನ್ನು ತಪ್ಪಿಸಿಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಇಂತಹ ಈ ಅನಿವಾರ್ಯವಾದ ಮರಣಾನಂತರ ನಾವೇನು ಕೂಡಿಟ್ಟಂತಹ ಹಣ, ಕಟ್ಟಿದಂತಹ ಮನೆ ಅದೆಲ್ಲ ಹಿಂದೆಯೇ ಉಳಿದು ಬಿಡ್ತದೆ. ನೋಡಿ, ನಾವೆಲ್ಲ ಸ್ವಲ್ಪ ಚಿಂತನೆ ಮಾಡೋಣ. ಯಾರಾದರೂ ಇಷ್ಟೆಲ್ಲ ಅನ್ನ ನೀರು ಬಿಟ್ಟು ಸಂಪಾದನೆ ಮಾಡಿದ್ದಾರಲ್ಲ, ಅದನ್ನು ಯಾರಾದರೂ ಹಿಡ್ಕೊಂಡು ಹೋಗಿದ್ದಾರ? ನೋಡಿ, ಯಾರೂ ಹಿಡ್ಕೊಂಡು ಹೋಗಿಲ್ಲ. ಇದನ್ನೆಲ್ಲ ಚಿಂತನೆ ಮಾಡಬೇಕು. ಇದು ವೇದಾಂತ ಇರಬಹುದು, ಆದರೆ ವೇದಾಂತವಿದ್ರೂ ಕೂಡ ಅಯ್ಯೋ ಇದೆಲ್ಲ ಆರ್ಡಿನರಿ, ಇದು ಲೋಕದಲ್ಲಿ ಹಾಗಲ್ಲ. ಅದರ ಬಗ್ಗೆ ನಾವು ಸ್ವಲ್ಪ ಚಿಂತನೆ ಮಾಡಬೇಕು. ಎಲ್ಲ ಬೇಕು, ಹಣ ಬೇಕು, ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲವೂ ಬೇಕು. ಆದರೆ ಎಲ್ಲದಕ್ಕೂ ಕೂಡ ಒಂದು ಮಿತಿ ಇರಬೇಕು. ಯದೃಚ್ಛಾಲಾಭ ಸಂತುಷ್ಟನಾಗಿರಬೇಕು. ಅದನ್ನು ಹೇಳ್ತಾರೆ ಇಲ್ಲಿ. ಅದನ್ನು ನಾವು ತಿಳ್ಕೋಬೇಕು. ಧರ್ಮಾಚರಣೆಯನ್ನು ಬಿಟ್ಟು, ದೇವರನ್ನ ಬಿಟ್ಟು, ಧರ್ಮವನ್ನ ಬಿಟ್ಟು ಯಾವುದೂ ಅಲ್ಲ. ಅದನ್ನು ಹಿಡ್ಕೊಂಡು ನಮ್ಮ ಜೀವನ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟು ಬೇಕು. ಅದಕ್ಕಿಂತ ಹೆಚ್ಚಿನದ್ದು ನಮಗೆ ಬೇಡ. ಅದು ಧರ್ಮ ಮಾರ್ಗ.
ಅದನ್ನೇ ಇಲ್ಲಿತ್ತು, ಅದರ ಚಿಂತನೆಯನ್ನು ನಾವು ಮಾಡಬೇಕು. ಇನ್ನು ಈ ಕಟ್ಟಿದ ಮನೆ, ಇನ್ನೇನು ಕೂಡಿಟ್ಟ ಹಣ, ಅದು ಈ ಯಾವ ಮರಣ ನಂತರ ಅದು ಬರೋದಿಲ್ಲ. ಇನ್ನು ಹೆಂಡತಿ, ಅವಳು ಪ್ರೀತಿಯ ಹೆಂಡತಿ, ಅಯ್ಯೋ ನಾನು ನಿನಗಾಗಿ ಅಂತ ಹೇಳ್ತಾಳೆ, ನೀನು ನನಗಾಗಿ ಅಂತ ಹೇಳ್ತಾಳೆ. ಈ ರೀತಿ ಆ ಹೆಂಡತಿ ಹೊಸ್ತಿಲಿನವರೆಗೆ ಬರ್ತಾಳೆ, ಆಮೇಲೆ ಮುಂದೆ ಬರೋಲ್ಲ. ಇನ್ನು ನೆಚ್ಚಿನ ಮಕ್ಕಳು, ಅವರು ಸ್ಮಶಾನದವರೆಗೆ ಬರ್ತಾರೆ, ಆಮೇಲೆ ಬರೋಲ್ಲ. ಇನ್ನು ಭೋಗ ಭಾಗ್ಯವನ್ನ, ವಿಷಯ ಸುಖವನ್ನ ಅನುಭವಿಸಿದಂತಹ ಈ ಪಾಂಚಭೌತಿಕ ದೇಹ ಬೆಂಕಿಯಲ್ಲಿ ಬೆಂದು ಅದು ಭಸ್ಮವಾಗಿ ಹೋಗ್ತದೆ. ನೋಡೋಣ, ಈಗ ಹೇಳಿ, ನಮ್ಮೊಂದಿಗೆ ಬರತಕ್ಕಂಥವುದು ಯಾವುದು ಹೇಳಿ? ಯಾರು ಬರ್ತಾರೆ ನಮ್ಮೊಂದಿಗೆ? ಯಾರು ಪ್ರೀತಿ, ಬಹಳ ಅಭಿಮಾನ, ಈ ದೇಹವೇ ನಮ್ಮನ್ನು ಬಿಟ್ಟು ಹೋಗ್ತದಂತೆ, ಇನ್ನೇನು ನಮಗೆ ನಮ್ಮೊಂದಿಗೆ ಬರತಕ್ಕಂಥವರು ಯಾರೂ ಇಲ್ಲ. ಏನೋ ಹೇಳ್ತಾರೆ, ಮರಣಾನಂತರವೂ ಕೂಡ ನಮ್ಮೊಂದಿಗೆ ಬರುವಂತಹದ್ದು ಒಂದು ಇದೆ. ಅದು ಯಾವುದು ಕೇಳಿದರೆ, ನಾವು ಇಲ್ಲಿ ಮಾಡಿದಂತಹ ಧರ್ಮ ಮಾತ್ರ ನಮ್ಮೊಂದಿಗೆ ಬರತಕ್ಕಂತಹದ್ದು. ಈ ಪರಿಜ್ಞಾನ ನಮಗೆ ಬೇಕು. ಅದಕ್ಕೆ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು. ಬುತ್ತಿಯನ್ನ ಕಟ್ಟಪ್ಪ, ಯಾಕೆ? ನೀನು ಪುಣ್ಯವೆಂಬ ಬುತ್ತಿಯನ್ನ ಕಟ್ಟಿದ್ರೆ ನಿನ್ಗೆಲ್ಲ ಒಳ್ಳೇದಾಗ್ತದೆ. ಅದೇ ಪಾಪದ ಬುತ್ತಿಯನ್ನ ನೀನು ತುಂಬಿಕೊಂಡು ಬಿಟ್ರೆ ನೀನು ಭ್ರಷ್ಟನಾಗಿ ಹೋಗ್ತಿ, ಬಹಳವಾದ ಯಾತನೆಯನ್ನ ನೀನು ಅನುಭವಿಸಬೇಕಾಗ್ತದೆ. ಅಮ್ಮ ಬುತ್ತಿ ಕೊಟ್ರೆ ನಾವು ಸುಖವಾಗಿ ಮಧ್ಯಾಹ್ನ ಊಟ ಮಾಡಿ ಖುಷಿಯಲ್ಲಿ ಇರ್ಬೋದು. ಅಮ್ಮ ಬುತ್ತಿ ಕೊಟ್ಟಿಲ್ಲ, ಅಮ್ಮ ಬುತ್ತಿ ಕೊಟ್ಟರು ನಾವು ಅಮ್ಮನನ್ನ ತಿರಸ್ಕಾರ ಮಾಡಿ ಸಿಟ್ಟಿನಿಂದ ಬಂದು ಬಿಟ್ಟಿದ್ದೇವೆ. ಆಗ ಮಧ್ಯಾಹ್ನ ಜೋರು ಹಸಿವಾಗ್ತದೆ, ಎಲ್ಲಿಗೋಗ್ಬೇಕು? ಕೈಯಲ್ಲಿ ಹಣ ಇಲ್ಲ, ಇನ್ನೇನು ಯಾರ ಹತ್ರ ಕೇಳೋದು? ಎಷ್ಟು ಕಷ್ಟಪಡ್ತೇವೆ ನೋಡಿ. ಹಾಗೆ ಬುತ್ತಿಯನ್ನು ನಾವು ಕಟ್ಟಬೇಕು. ಎಂತಹ ಬುತ್ತಿ? ಪುಣ್ಯವೆಂಬಂತಹ ಬುತ್ತಿಯನ್ನು ಕಟ್ಟಬೇಕು. ಅದೇ ಪುಣ್ಯವೇ ಧರ್ಮ. ಆ ಧರ್ಮ ಒಂದೇ ನಮ್ಮೊಂದಿಗೆ ಬರತಕ್ಕಂಥದ್ದು. ಇನ್ನು ಅದಕ್ಕೆ ಹೇಳ್ತಾರೆ, ಮೃತಂ ಶರೀರ ಯಾವ ಮಹಾಪುಣ್ಯ ಪ್ರಭಾವೇನ ಮಾನುಷಂ ಜನ್ಮ ಲಭ್ಯತೆ ಯಸ್ಮಾತ್ ಪ್ರಾಪ್ಯ ಚರೇ ಧರ್ಮಂ ಸಯಾತಿ ಪರಮಾಂ ಗತಿಂ ಅವಿಜ್ಞಾಯ ನರೋ ಧರ್ಮಂ ದುಃಖಮಾಯಾಂತಿ ಯಾತಿ ಚ ಮನುಷ್ಯ ಜನ್ಮ ಸಾಫಲ್ಯಂ ಕೇವಲಂ ಧರ್ಮ ಸೇವನಂ. ಮನುಷ್ಯ ಜನ್ಮ ಬಂದಾಗಲೂ ಧರ್ಮವನ್ನು ಆಚರಿಸದೇ ಇದ್ದರೆ ಜನ್ಮ ಜನ್ಮದಲ್ಲೂ ಕೂಡ ಅವನು ದುಃಖ ಪಡಬೇಕಾಗ್ತದೆ. ಅದಕ್ಕೆ ಧರ್ಮಾಚರಣೆಯೇ ಮನುಷ್ಯ ಜನ್ಮದ ಒಂದು ಸಾಫಲ್ಯ, ಬೇರೆ ಅಲ್ಲ. ಬ್ರಾಹ್ಮಣಸ್ಯ ದೇಹೋಯಂ ಶುದ್ರ ಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೇ ಚೈವ ಪ್ರೇತ್ಯ ಅನಂತ ಸುಖಾಯ ಚ. ಬ್ರಾಹ್ಮಣನ ದೇಹ ಇದು ವಿಷಯ ಭೋಗಕ್ಕಾಗಿ ಅಲ್ಲ. ಮತ್ತೆ ಏಕಾದಶಿ, ವಿಷ್ಣು ಪಂಚಕ, ಭೀಷ್ಮ ಪಂಚಕ ಇವೇ ಮೊದಲಾದಂತಹ ವ್ರತಗಳನ್ನು ಮಾಡಿ ಜ್ಞಾನ ದೇಹವನ್ನು ಶುದ್ಧೀಕರಿಸಿಕೊಂಡು ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡಿ ಭಗವದ್ ಆರಾಧನೆಯನ್ನು ಭಯಭಕ್ತಿಯಿಂದ ಮಾಡಿ ಆ ಶಾಶ್ವತ ಭಗವದ್ ಅನುಗ್ರಹಕ್ಕೆ ಪಾತ್ರನಾಗಿ ಶಾಶ್ವತ ಸುಖರೂಪವಾದ ಮೋಕ್ಷವನ್ನು ಹೊಂದುವುದಕ್ಕಾಗಿ ಈ ಪರಿಜ್ಞಾನ ನಮಗೆ ಉಂಟೋ? ಏನಿಲ್ಲ. ಅದು ಬೇಕು. ಅದನ್ನೇ ಹೇಳ್ತಾರೆ. ಅದಕ್ಕೆ ಹೇಳಿದೆ, ನಾವು ಈ ಚಿಂತನೆಯನ್ನ ಮಾಡಬೇಕು. ಮಿಷ್ಟಾನ್ನ ಭೋಜನ, ವಿಷಯ ಸುಖ, ಇದಕ್ಕೆಲ್ಲ ಕಷ್ಟಪಡಬೇಕಾಗಿಯೇ ಇಲ್ಲ, ಸುಲಭವಾಗಿ ಸಿಗ್ತದೆ. ಆದರೆ ಭಗವಂತನ ಜ್ಞಾನ ಅದು ಸುಲಭದಲ್ಲಿ ಸಿಕ್ಕೋಲ್ಲ. ಅದು ಕೂಡ ಸಿದ್ಧಿಪ್ರದವಾದ ಜ್ಞಾನ ಬಹಳ ಕಷ್ಟ. ಅದಕ್ಕಾಗಿ ನಾವು ಪ್ರಯತ್ನವನ್ನು ಮಾಡಬೇಕು. ಸ್ವಲ್ಪ ಸ್ವಲ್ಪ ಪ್ರಯತ್ನವನ್ನು ಮಾಡಿದರೆ ಕೊನೆಗೆ ಅದು ಸಫಲವಾಗಿ ಬಿಡ್ತದೆ. ಈ ರೀತಿ ಆದ್ದರಿಂದ ಈ ರೀತಿ ಮನುಷ್ಯ ಜನ್ಮದ ಸಾಫಲ್ಯ ಧರ್ಮಾಚರಣೆ ಆಗಿದೆ. ಧನಪುತ್ರ ಕಲತ್ರಾದಿ ಶರೀರಮಪಿ ಬಾಂಧವ ಅನಿತ್ಯಂ ಸರ್ವಮೇವೇದಂ
ತಸ್ಮಾತ್ ಧರ್ಮಂ ಸಮಾಚರೇತ್ ಹೇಳ್ತಾರೆ. ತಾವದ್ ಬಂಧು ಭಗವಂತ ಹೇಳ್ತಾನೆ, ತಾವದ್ ಬಂಧು ಪಿತಾ ತಾವದ್ ಯಾವದ್ ಜೀವತಿ ಮಾನವ ಮೃತಾನಂತರಂ ಜ್ಞಾತ್ವಾ ಕ್ಷಣ ಸ್ನೇಹೋ ನಿವರ್ತತೆ. ಎಲ್ಲ ಎಲ್ಲಿವರೆಗೆ ಸ್ನೇಹ? ನಾವು ಜೀವಂತ ಇರುವವರೆಗೆ ಮಾತ್ರ ಸ್ನೇಹ ನೋಡಿ, ಆಮೇಲೆ ಸ್ನೇಹ ಇದೇನೋ? ಏನೂ ಇಲ್ಲ. ಮರಣ ಹೊಂದಿದ ಮೇಲೆ ಸ್ನೇಹ ಮುಗಿದು ಬಿಡುತ್ತದೆ. ಆಮೇಲೆ ಯಾರು ಯಾರಿಗೆ ಬಂದು ಯಾರೂ ಇಲ್ಲ. ಹೋದ್ರು 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 ಅಂತ ಆಗಿಬಿಡ್ತದೆ ಅಷ್ಟೇ. ಅದಕ್ಕಾಗಿಯೇ ಹೇಳ್ತಾರೆ